ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವನಿತಾ ವ್ಲಾಗ್ಸ್ ಮೈಸೂರು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ, ಸ್ನಾನ ಪೂಜೆ ಎಲ್ಲ ಆಯ್ತು. ಇವಾಗ ತಿಂಡಿಗೆ ರೆಡಿ ಮಾಡ್ಕೋಬೇಕು ನಾನು. ತಿಂಡಿಗೆ ಇವತ್ತು ಚಪಾತಿ ಮತ್ತೆ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಈ ಚಿಕನ್ ಗ್ರೇವಿ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನೀವು ಟ್ರೈ ಮಾಡಿ, ಹಾಗೆ ಹೇಗಿದೆ ಟೇಸ್ಟು ಅಂತ ನನಗೆ ಕಾಮೆಂಟ್ ಅಲ್ಲಿ ಹೇಳ್ಬೇಕು. ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ಈ ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಚಿಕನ್ ಹಾಕ್ಕೊಂಡಿದ್ದೀನಿ. ತೊಳೆದಿರೋಂಥ ಚಿಕನ್ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಾಕೋಬೇಕು. ನಾವಿವಾಗ ಉಪ್ಪು ಹಾಕಲಿಲ್ಲ ಅಂದರೆ ಸ್ವಲ್ಪ ಬೆಂದಾದ್ಮೇಲೆ ಅದು ಚಿಕನ್ನು ಸ್ವಲ್ಪ ಸಪ್ಪೆ ಅನಿಸುತ್ತೆ ನಮಗೆ. ಇವಾಗಲೇ ರುಚಿನ ಹಾಕ್ಕೊಂಡ್ರೆ ಏನು ಅನಿಸಲ್ಲ, ಚೆನ್ನಾಗಿ ಉಪ್ಪಿಡಿಯುತ್ತೆ ಅದು. ಈಗ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ. ಸುಮಾರು ಅದು 70% ಅಷ್ಟು ಬೇಯಬೇಕು ಅದು. ಅಲ್ಲಿವರೆಗೂ ಏನು ಹಾಕಬಾರ್ದು ಅದಕ್ಕೆ. ಈಗ ಅದು ಬೇಯ್ತಾ ಇದೆ. ನನ್ನ ಮಗಳು ಬಂದು ಅಲ್ಲಿ ನಿಂತಿದ್ದಾಳೆ, ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಹೇಗೆ ಮಾಡೋದು ಅಂತ ನೋಡ್ಕೊತಿದ್ದಾಳೆ. ಈಗ ನಾನು ಆ ಕಡೆ ಸ್ಟವ್ನ ಹಚ್ಚಿ, ಆ ಕಡೆ ಒಲೆ ಇದೆಯಲ್ಲ ಅದನ್ನು ಹಚ್ಚಿ ಆ ಕಡೆಗೆ ಇಟ್ಕೋತಾ ಇದ್ದೀನಿ ಚಿಕನ್ ಪಾತ್ರೆನ. ಇಲ್ಲಿ ಬಾಣಲೆನ ಇಟ್ಕೋತಾ ಇದ್ದೀನಿ, ಯಾಕೆಂದರೆ ಖಾರಕ್ಕೆ ರೆಡಿ ಮಾಡ್ಕೋಬೇಕಲ್ವಾ. ಅದಕ್ಕೆ ಬಾಣಲೆನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕೋತಿದ್ದೀನಿ. ಈಗ ಕಟ್ ಮಾಡಿರುವಂತಹ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಅರಿಶಿನ ಪುಡಿ ಇಷ್ಟನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫಸ್ಟು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಆ ಕಡೆ ಚಿಕನ್ ಬೇಯ್ತಾ ಇದೆ. ಈಗ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗನ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು 5 ನಿಮಿಷ ಆದಮೇಲೆ ಟೊಮ್ಯಾಟೊ ಹಾಕ್ಕೋಬೇಕು. ಟೊಮೆಟೊ, ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ನಾನು ಟೊಮೆಟೊನ ಒಂದೇ ಒಂದು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಇನ್ನೂ 2 ಎಕ್ಸ್ಟ್ರಾ ಹಾಕ್ಕೊಬೋದು. ನನಗೆ ಸ್ವಲ್ಪ ಹುಳಿ ಅನಿಸುತ್ತೆ ಅಂದ್ಬಿಟ್ಟು ನಾನು ಹಾಕಲಿಲ್ಲ. ಒಂದೇ ಸಾಕು ಅಂತ ಹೇಳಿ ಒಂದೇ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ನೀವು ಬೇಕಿದ್ದರೆ ಹಾಕ್ಕೊಳ್ಳಿ. ಈಗ ಇಷ್ಟನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕೆಳಗಿಳಿಸ್ತಾ ಇದ್ದೀನಿ. ಅದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಹುರಿದಿರೋಂಥದ್ದು ತಣ್ಣಗಾಗಬೇಕು. ಆಮೇಲೆ ಅದಕ್ಕೆ ಸಾಂಬಾರು ಪೌಡ್ರು ಹಾಕ್ಕೊಂಡು, ಅಂದರೆ ಖಾರದ ಪುಡಿ ಇದೆಯಲ್ಲ ಅದು 2 ಸ್ಪೂನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊತೀನಿ ಅದನ್ನು. ನೋಡಿ, ರುಬ್ಬಿರೋಂಥ ಖಾರ ಇದು. ಇದನ್ನು ಹಾಕೋತಾ ಇದ್ದೀನಿ.
ಸ್ವಲ್ಪ ಇದಕ್ಕೆ ನೀರನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ನಾನು ತುಂಬ ತೆಳುಗೆ ಮಾಡ್ತಾ ಇಲ್ಲ, ಸ್ವಲ್ಪ ಗಟ್ಟಿ ಗ್ರೇವಿ ಥರನೇ ಮಾಡ್ತಾ ಇದ್ದೀನಿ, ಚಪಾತಿಗೆ ಸರಿ ಹೋಗುತ್ತೆ ಅಂತ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊತೀನಿ. ನಾವು ಫಸ್ಟೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ನಾನು, ಅದರಿಂದ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡೆ ಇವಾಗ ಕೊನೆಯಲ್ಲಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ಪ್ಲೇಟ್ ಮುಚ್ಚಿ ಸ್ವಲ್ಪ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಯಾಕೆಂದರೆ ಚಿಕನ್ ಆಲ್ರೆಡಿ ಬೆಂದಿದೆ ಒಂದು 70%. ಇವಾಗ ಒಂದು 30% ಬೇಯಿಸ್ಕೊಬೇಕು. ನಾವೆಲ್ಲ ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಚಕ್ಕೆ, ಲವಂಗ ಇಷ್ಟನ್ನು ಎಲ್ಲ ಫ್ರೈ ಮಾಡ್ಕೊಂಡಿದ್ದೀವಿ. ಅದರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು 2 ಕುದಿ ಬಂದರೆ ಸಾಕು. ಈಗ ಚಪಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಚಪಾತಿ ಹಿಟ್ಟನ್ನು ರಾತ್ರಿ ನಾನು ಕಲಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಇವಾಗ ಅದನ್ನು ಒತ್ಕೋತಾ ಇದ್ದೀನಿ. ನಾನು ಯಾವಾಗಲೂ ಪ್ಲಾಸ್ಟಿಕ್ ಶೀಟ್ ಮೇಲೆನೇ ಚಪಾತಿ ಒತ್ಕೊಂಡು ಚಪಾತಿನ ಬೇಯಿಸ್ಕೊಳ್ಳೋದು. ಇದು ಎಣ್ಣೆ ಕವರು. ಎಣ್ಣೆ ಖಾಲಿ ಆದಾಗ ಅದನ್ನು ಕವರ್ನ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಚಪಾತಿ ಮಾಡಿದಾಗ ಅದನ್ನು ಯೂಸ್ ಮಾಡ್ಕೊತೀನಿ. ನೋಡಿ, ಚಿಕನ್ ಗ್ರೇವಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದು ರೆಡಿ ಆಯಿತು. ಇದನ್ನು ಎತ್ತಿಟ್ಟು ಇವಾಗ ಚಪಾತಿಗೆ ರೆಡಿ ಮಾಡ್ಕೊಳ್ಳೋಣ. ನನ್ನ ಮಗಳು ಬಂದು ಅಲ್ಲಿ ಎಣ್ಣೆ ಹಾಕ್ತೀನಿ, ನಾನು ಚಪಾತಿ ಬೇಯಿಸ್ತೀನಿ ಅಂತ ಮೊಗಚೆ ಕೈ ಇಟ್ಕೊಂಡು ನಿಂತಿದ್ದಾಳಲ್ಲಿ. ನಾನು ಬೇಡ ಹೋಗಮ್ಮ ಸ್ಕೂಲಿಗೆ ರೆಡಿಯಾಗು ಅಂತ ಹೇಳ್ತಾ ಇದ್ದೆ ಅವಳಿಗೆ, ಆದರೂ ನಿಂತಿದ್ದಾಳೆ. ಆ ಕಡೆ ಸ್ಟವ್ನಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಮಕ್ಕಳಿಗೆ ಕುಡಿಯೋದಕ್ಕೆ ಬಿಸಿನೀರು ಕೊಡಬೇಕಲ್ಲ, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಈಗ ಮಕ್ಳಿಗೆ ಹಾಕ್ಕೊಡ್ತಾ ಇದೆ. ಎಲ್ಲ ಚಿಕನ್ ಗ್ರೇವಿ ಮತ್ತು ಚಪಾತಿ ಎಲ್ಲ ರೆಡಿ ಆಯಿತು. ಇವಾಗ ಮಕ್ಳಿಗೆ ಹಾಕ್ಕೊಡ್ತಾ ಇದ್ದೀನಿ. ನೋಡಿ, ಹೀಗಿದೆ ಚಿಕನ್ ಗ್ರೇವಿ ಮತ್ತು ಚಪಾತಿ. ನೋಡಿದ್ರೆ ರೆಸಿಪಿನ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಈ ರೆಸಿಪಿ ಅಂದರೆ ಚಿಕನ್ ಗ್ರೇವಿ ಈ ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ನೀವು ಟ್ರೈ ಮಾಡಿ, ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದು. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.